ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಅಖಿಲ ನಾಮಧಾರಿ ಗೌಡ ಜನಾಂಗಕ್ಕೆ ರಾಜಕೀಯ ಸ್ಥಾನಮಾನದ ಭರವಸೆ, ಹಿಂದುಳಿದ ವರ್ಗಕ್ಕೆ ಮೀಸಲಾತಿಗೆ ಶಿಫಾರಸು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ಭೀಮಾ ಕೋರಿಂಗ ವಿಜಯೋತ್ಸವ ಹಿನ್ನೆಲೆ ಜನವರಿ 14ರಂದು ಬೃಹತ್ ಬೈಕ್ ರ್ಯಾಲಿ ಆಯೋಜನೆ, ದಲಿತ ಮುಖಂಡ ಎಚ್ಕೆ ಸಂದೇಶ್ ಮಾಹಿತಿ. 2 ಕಿಡ್ನಿ ವೈಫಲ್ಯ, ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಗೆ ಸುಮಾರು 30 ಲಕ್ಷ ರು ಅಗತ್ಯ, ಧನ ಸಹಾಯಕ್ಕೆ ಮನವಿ. ಅಖಿಲ ನಾಮಧಾರಿ ಗೌಡ ಜನಾಂಗಕ್ಕೆ ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ಸ್ಥಾನಮಾನ ನೀಡುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಪಟ್ಟಣದ ಅಖಿಲ ನಾಮಧಾರಿ ಗೌಡ ಸಮುದಾಯ ಭವನದಲ್ಲಿ ತಾಲೂಕು ಅಖಿಲ ನಾಮಧಾರಿ ಗೌಡ ಸಂಘದ ವತಿಯಿಂದ ಆಯೋಜಿಸಿದ್ದ ಸಮುದಾಯ ಭವನಕ್ಕೆ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜಕೀಯ ಸ್ಥಾನಮಾನದ ಜೊತೆಗೆ ಹಿಂದುಳಿದ ವರ್ಗ 2A ಮೀಸಲಾತಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದು, ರಾಜ್ಯ ಸರ್ಕಾರ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ಸಮಾಜಗಳನ್ನು ರಾಜಕೀಯ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡು ಯಾವುದೇ ರಾಜಕೀಯವಾಗಿ ಸ್ಥಾನಮಾನ ಹಾಗೂ ಮೀಸಲಾತಿಗಳನ್ನು ನೀಡದೆ ವಂಚಿಸುತ್ತಿದ್ದು, ಪ್ರಸ್ತುತ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬುವ ಬದಲು ರಾಜಕೀಯವಾಗಿ ದುರುಪಯೋಗವಾಗುತ್ತಿದೆ. ರಾಜ್ಯದಲ್ಲಿ ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯಾಗಿ ಬೆನ್ನೆಲುಬಾಗಿ ಜೆಡಿಎಸ್ ಪಕ್ಷ ಸದಾ ನಿಂತಿರುತ್ತದೆ. ಹಾಗಾಗಿ ಉಪ್ಪಾರ ಸಮಾಜ ಮುಖಂಡರೊಬ್ಬರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿ ರಾಜಕೀಯವಾಗಿ ಸ್ಥಾನಮಾನ ನೀಡಿದ್ದೇವೆಂದು ಸ್ಮರಿಸಿದರು. ಜವಾಬ್ದಾರಿ ಇತ್ತೀಚೆಗೆ ಹಲವಾರು ರೀತಿಯ ಒಂದು ಸಮಾಜದಲ್ಲಿ ಮೀಸಲಾತಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗಳು ನಡೆಯುತ್ತದೆ. ಈ ಮೀಸಲಾತಿಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅದು ನಿಮ್ಮ ಒಂದು ಸಮಾಜಗಳಿಗೆ ಅನುಕೂಲ ಮಾಡಬೇಕು ಅನ್ನೋದಕ್ಕೆ ಮುಂದಾಗಿ ನಿಮ್ಮಗಳನ್ನು ನಾವು ಎಷ್ಟು ದುರುಪಯೋಗಪಡಿಸಬಹುದು ಅಂತ ರಾಜಕೀಯದ ಶಕ್ತಿ ತೋರಿಸ್ಕೊಳ್ಳೋದಾಗಿ ಅಂತ ಹೇಳಿ ಇವತ್ತಿನ ರಾಜಕಾರಣ ನಡೀತಾ ಇರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ನಾನು ರಾಜಕೀಯಕ್ಕೆ ಬರಬೇಕು ಅಂತ ಎಂದೂ ಸಹ ಆಸೆ ಪಟ್ಟಲ್ಲ. ಯಾವುದೋ ಒಂದು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ. ಇವತ್ತಿನ ರಾಜಕಾರಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕಳೆದ 20 ವರ್ಷದಲ್ಲಿ ಶಾಸಕ ಡಿ ರವಿಶಂಕರ್ ಮಾತನಾಡಿ, ನಾಮಧಾರಿ ಗೌಡ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರಿಸಲು ನೀವುಗಳು ನಮಗೆ ಮನವಿ ಸಲ್ಲಿಸಿದ್ದು, ಈ ಬಗ್ಗೆ ನಾನು ಸಂಬಂಧಪಟ್ಟ ಸಚಿವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಚರ್ಚಿಸಿ ಸಂಪುಟ ಅಧಿವೇಶನದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದರು. ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಶೀಘ್ರವಾಗಿ ಆರಂಭಿಸಿ ಮನವಿ ಮಾಡಿದರು. ಪೂರ್ವದಲ್ಲೇ ಅಂದಿನ ಕೇಂದ್ರ ಸಚಿವರಾಗಿದ್ದಂತ ನಿತಿನ್ ಗಡ್ಕರಿ ಸಾಹೇಬರು ಕೂಡ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಗುದ್ದಲಿ ಪೂಜೆಯನ್ನ ಶಂಕುಸ್ಥಾಪನೆಯನ್ನು ಅವರು ಮಾಡಿದ್ರು. ಆ ಒಂದು ಕಾಮಗಾರಿಯನ್ನ ಆದಷ್ಟು ಬೇಗ ಪ್ರಾರಂಭವನ್ನು ಮಾಡಿ ಈ ನಮ್ಮ ಒಂದು ಕ್ಷೇತ್ರಕ್ಕೆ ಬರುವಂತ ರಸ್ತೆ ಏನಿದೆ ಅದನ್ನ ಉತ್ತಮವಾದ ಸ್ಥಿತಿಗತಿಗಳಲ್ಲಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಮ್ಮ ಕ್ಷೇತ್ರದ ಜನರ ಪರವಾಗಿ ನಿಮ್ಗೆ ಅತ್ಯಂತ ಕಳಕಳಿಯ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ನಾನು ಸಂದರ್ಭದಲ್ಲಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಹೇಳೋದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿಟ್ಕೊಂಡು ನಮ್ಮ ಸಮುದಾಯದ ಏನಿಗೆ ರಾಜ್ಯ ಮಟ್ಟದಲ್ಲಿ. ಮಾಜಿ ಸಚಿವ ಸಾರಾ ಮಹೇಶ್ ಮಾತನಾಡಿ, ಈಗಿನ ಶಾಸಕರು ತಮ್ಮ ಸರ್ಕಾರದಲ್ಲಿ ಅಖಿಲ ನಾಮಧಾರಿ ಗೌಡ ಸಮುದಾಯಕ್ಕೆ 2A ಮೀಸಲಾತಿಯ ಒಬಿಸಿಯನ್ನು ಕೊಡಿ ಎಂದು ಶಿಫಾರಸು ಮಾಡಿದರೆ ನಮ್ಮ ನಾಯಕರಾದ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರ ಜೊತೆ ನಾನೇ ದೆಹಲಿ ನಿಯೋಗ ಕರೆದುಕೊಂಡು ಹೋಗಿ ಒಬಿಸಿ ಕೊಡಿಸಲಾಗುವುದು ಎಂದರು. ಯಾವಾಗಲೂ ಕೂಡ ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತಾ ಇರತಕ್ಕಂಥ ಸಮಾಜ, ನನ್ನ ಆರೋಗ್ಯಕ್ಕಿಂತ ಅವರು ಮುಖ್ಯ ಅನ್ನುವಂತಹ ಒಂದು ತೀರ್ಮಾನವನ್ನು ಮಾಡಿ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೇನೆ ಅಂತ ಹೇಳಿ ತಾವೆಲ್ಲರೂ ಕಾರ್ಯಕ್ರಮವನ್ನು ನಿಮ್ಮನ್ನು ನೋಡಬೇಕು ಅಂತೇಳಿ ಡೆಲ್ಲಿಯ ಪ್ರೋಗ್ರಾಮ್ ಕೂಡ ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಯಾವತ್ತೂ ನನ್ನ ನಾಯಕರು, ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು ಆದಂತಹ ಮಾನ್ಯ ಕುಮಾರಸ್ವಾಮಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತ ಈ ರಾಜ್ಯದ ಹಿರಿಯರು, ಸರ್ಕಾರಿ ದುರಿತರು, ಈಗಿನ ವಿಧಾನ ಪರಿಷತ್ ಸದಸ್ಯರು ಆದ
ಗೌರವಾನ್ವಿತ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು, ನಿವೃತ್ತ ಯೋಧರು ಹಾಗೂ ಸಮುದಾಯ ಭವನ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಮಾಜಿ ಶಾಸಕ ಅಶ್ವಿನ್ ಕುಮಾರ್, ತಾಲೂಕು ಅಖಿಲ ನಾಮಧಾರಿಗೌಡ ಸಂಘದ ಅಧ್ಯಕ್ಷ ಕೆಆರ್ ಅಶೋಕ್ ಕುಮಾರ್, ಉಪಾಧ್ಯಕ್ಷ ಕೆಗಿರಿ ಗಿರೀಶ್, ಕಾರ್ಯದರ್ಶಿ ಪುರುಷೋತ್ತಮ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಭೀಮಾ ಕೋರಿಂಗ್ ಆಫ್ ವಿಜಯೋತ್ಸವದ ಅಂಗವಾಗಿ ಜನವರಿ 14ರಂದು ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಎಚ್ಕೆ ಸಂದೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಇದೇ ಮೊದಲ ಬಾರಿಗೆ ಜಿಲ್ಲಾ ಕೇಂದ್ರದಲ್ಲಿ ಜನವರಿ 20ರಂದು ಭೀಮಾ ಕೋರಿಂಗ್ ಆಫ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಇದರ ಅಂಗವಾಗಿ ಬೈಕ್ ರ್ಯಾಲಿಯನ್ನು ಜನವರಿ 14ರಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆಂದು ಮಾಹಿತಿ ನೀಡಿದರಲ್ಲದೆ, ವಿಜಯೋತ್ಸವಕ್ಕೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮಾರಾವ್ ಅಂಬೇಡ್ಕರ್ ಅವರು ಆಗಮಿಸುತ್ತಿದ್ದು, ಈ ಹಿನ್ನೆಲೆ ಸಮುದಾಯದ ಜನರಲ್ಲಿ ಸಾಮಾಜಿಕ ಜಾಗೃತಿ ಮೂಡಲಿ ಎಂಬ ಕಾರಣಕ್ಕಾಗಿ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿದೆ. ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಆರಂಭವಾಗುವ ರ್ಯಾಲಿಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಅಂಬೇಡ್ಕರ್ ಪ್ರತಿಮೆ ಬಳಿಯೇ ಮುಕ್ತಾಯಗೊಳ್ಳಲಿದೆ. ಬೈಕ್ ರ್ಯಾಲಿಯಲ್ಲಿ ಸಮುದಾಯದ ಮುಖಂಡರು, ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬೆಳಗ್ಗೆ ಆಗಮಿಸಬೇಕಾಗಿ ಮನವಿ ಮಾಡಿದರು. ಅಂಬೇಡ್ಕರ್ ಸಾಹೇಬ್ರು ನಾವು ಯಾರೂ ನೋಡಿಲ್ಲ, ಆದರೆ ಕನಿಷ್ಠ ಅವರ ಕುಡಿ ಅವರ ಗ್ರ್ಯಾಂಡ್ ಸನ್ ಬರ್ತಾ ಇದ್ದಾರೆ. ಅವರು ಅತ್ಯಂತ ಪ್ರಾಮಾಣಿಕವಾದಂಥ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಎಲ್ಲೂ ಕೂಡ ಅವರ ವಂಶಕ್ಕೆ ಮತ್ತು ಅವರಿಗೆ ಎಲ್ಲೂ ಚ್ಯುತಿ ಬಾರ್ದಂಗೆ ನಾವು ನಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಮನದಾಳಾಗಿದೆ. ಆ ಹಿನ್ನೆಲೆ ಒಳಗೆ ವರ್ಕ್ ನಡೀತಾ ಇದೆ. ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಎಲ್ಲ ಕಡೆ ವರ್ಕ್ ನಡೀತಾ ಇದೆ. ನಾವು ಹೋದ ಕಡೆ, ಹಳ್ಳಿ ಕಡೆ ಹೋದಾಗ ಈ ವಿಚಾರ ಹೇಳಿದಾಗ ಅವರು ಒಂದು ರೀತಿ ಮೂಕಸ್ಮಿತವರಾಗಿ ಜನ ಅದನ್ನು ಒಳಗಡೆ ತಗೊಳ್ತಾ ಇದ್ದಾರೆ. ಇಲ್ಲ ಸರ್, ಬಾಬಾ ಸಾಹೇಬರು ಅಂಬೇಡ್ಕರ್ ಮೊಮ್ಮಗ ಬರ್ತಾ ಇದ್ದಾರೆ, ನಾವು ಬರ್ತೀವಿ ಸರ್ ಅಂತೇಳಿ ಅವರ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆ ಒಂದು ರೀತಿ ಸಾಮಾಜಿಕವಾದ ಜಾಗೃತಿ ಮೂಡಲಿ ಅನ್ನೋ ಕಾರಣಕ್ಕಾಗಿ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೀವಿ. ನಾವು ಬೈಕ್ ರ್ಯಾಲಿ ಮಾಡಿದ ತಕ್ಷಣವೇ ಏನು ಜಗತ್ತೇನು ಮುರಿದು ಅಂತ ಅಲ್ಲ, ಆದರೆ ಒಂದು ಜಾಗೃತಿ ಮೂಡಲಿ. ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ವಿಚಾರಧಾರೆ ಮತ್ತು ಅವರ ಮೊಮ್ಮಗ ಬರ್ತಾ ಇದ್ದಾರೆ ಭೀಮರಾವ್ ಸಾಹೇಬರು, ಅವರ ವಿಚಾರಧಾರೆನ ಅವರು ಬರ್ತಾ ಇದ್ದಾರೆ. ಮುಖಂಡರಾದ ಮಣಿಕಂಠ, ಗುದ್ದೇನಹಳ್ಳಿ ರಂಗಸ್ವಾಮಿ, ಜಗದೀಶ್ ಚೌಡುವಳ್ಳಿ, ಗೋವಿಂದರಾಜು, ಹರೀಶ್ ಉಡುವಾರೆ ಮತ್ತಿತರರು ಹಾಜರಿದ್ದರು. 2 ಕಿಡ್ನಿಗಳ ವೈಫಲ್ಯದಿಂದ ಬಳಲುತ್ತಿರುವ ಮಗನಿಗೆ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಸುಮಾರು 20 ರಿಂದ 30 ಲಕ್ಷ ರುಗಳ ಅಗತ್ಯವಿದ್ದು, ಆರ್ಥಿಕ ನೆರವು ನೀಡುವಂತೆ ತಾಯಿ ಜ್ಯೋತಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ತಾಲೂಕಿನ ರಾಯರ್ಕೊಪ್ಪಲಿನ ಮಗ್ಗಿ ಗ್ರಾಮದವರಾಗಿದ್ದು, ಹಿರಿಮಗ 27 ವರ್ಷದ ವಿಶ್ವಾಸ್ ಎಂಬಾತನಿಗೆ ಕಳೆದೊಂದು ತಿಂಗಳಿನಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಹುಟ್ಟಿದಾಗಿನಿಂದ 1 ಕಿಡ್ನಿಯ ಬೆಳವಣಿಗೆಯಾಗದೆ ಕೇವಲ 1 ಕಿಡ್ನಿಯಲ್ಲಿ ಜೀವನ ನಡೆಸುತ್ತಿದ್ದಾನೆ. ಆದರೆ ಇದೀಗ 2 ಕಿಡ್ನಿಯೂ ವೈಫಲ್ಯವಾಗಿದೆ. ವಾರದಲ್ಲಿ 2 ಬಾರಿ ಡಯಾಲಿಸಿಸ್ ಮಾಡಲಾಗುತ್ತಿದ್ದು, ಸುಮಾರು 2 ಲಕ್ಷ ರು ಖರ್ಚಾಗಿದೆ. ಆರ್ಥಿಕವಾಗಿ ಬಡವರಾಗಿದ್ದು, ರಸ್ತೆ ಬದಿಯಲ್ಲಿ ಮೊಬೈಲ್ ಕ್ಯಾಂಟೀನ್ ನಡೆಸಿಕೊಂಡು ಜೀವನ ನಡೆಸುತ್ತಿದ್ದೇವೆ ಎಂದರು. ದಾನಿಗಳು 9120794372 ಈ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇಯ ಮೂಲಕ ಸಹಾಯ ಮಾಡುವಂತೆ ಮನವಿ ಮಾಡಿದರು. ನನ್ನ ಮಗಂದಿರೋ ಕಿಡ್ನಿನೂ ಫೇಲ್ಯೂರ್, ಅವನಿಗೆ ಕಿಡ್ನಿ ಹಾಕಿಸ್ಬೇಕು, ನಾನೇ ಅವ್ನು ಕೊಡೋಣ ಅಂತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಮಗನಿಗೋಸ್ಕರ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನಮ್ಮದು ಮಗ್ಗೆ ರಾಯರ್ಕೊಪ್ಪಲ್, ಆಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಇಲ್ಲ ಸರ್, ಈಗ 1 ತಿಂಗಳಿಂದ ಆಗಿದೆ. ಇದ್ದಕ್ಕಿದ್ದಾಗೇ ಗೊತ್ತಾಗಿರೋದು, ಇದುವರೆಗೂ ಗೊತ್ತಿರಲಿಲ್ಲ. ಅವನಿಗೀಗ 27 ವರ್ಷ, 7 ವರ್ಷ ನಡೀತು. ಅವನು ನಮ್ಮ ಹೋಟ್ಲು ಒಂದು ಸಣ್ಣದಾಗಿ ಒಂದು ಪುಟ್ಟದಾಗ ಹೋಟ್ಲು ಇಟ್ಕೊಂಡಿದ್ವಿ ಫುಟ್ಪಾತಲ್ಲಿ, ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಸಡನ್ನಾಗಿ ಅವನು ITI ಫಸ್ಟ್ 1 ಇಯರ್ ಮಾಡಿದ್ದಾನೆ. ಡಾಕ್ಟ್ರ್ ಹೇಳ್ತಾರೆ 25 ರಿಂದ 30 ಲಕ್ಷ ಆಗುತ್ತೆ ಅಂತಿದ್ದಾರೆ. ಯಾಕೆಂದರೆ 2 ಹೋಗಿದೆ, 2 ಬೇರೆ ಹಾಕಬೇಕು ಅಂದಿದ್ದಾರೆ. ಈಗ 1 ಹಾಕೋದಕ್ಕೋಸ್ಕರನಾರು ಒಂದು 20 ಲಕ್ಷದ ಮೇಲೆ ಬೇಕು ಅಂದಿದ್ದಾರೆ. ನಾವು ಇಲ್ಲಿ ಹಾಸನ SSM ಅಲ್ಲಿ, ಮೈಸೂರು JSS ಅಲ್ಲಿ ಮತ್ತು ಮೈಸೂರು ಸಿಗ್ಮಾದಲ್ಲಿ. ಫೋನ್ ನಂಬರ್, ಅಕೌಂಟ್
ಅದಕ್ಕೆ ಅದೆಲ್ಲ ಕೊಡಬೇಕು ನೀವು ಡೀಟೇಲು. ಯಾರು ಸಹಾಯ ಮಾಡೋದು ಇರ್ತಾರಲ್ಲ ಅವ್ರ ಅಕೌಂಟ್ಗೆ ಹಾಕಲು ಆ ಥರದ್ದು ಇರುತ್ತಲ್ಲ ಕೊಡ್ಬೇಕು ನೀವು. ಚೆನ್ನಾಗೇ ಇತ್ತು, ಯಾವ ತೊಂದರೆನೂ ಇಲ್ಲ. 1 ವರ್ಷದಿಂದ ಈ ಥರ ಸಮಸ್ಯೆ ಒಂದು ವರ್ಷ ಇಲ್ಲ, ಒಂದೇ ತಿಂಗಳು. ಇದ್ದಕ್ಕಿದ್ದಾಗೇ ಸುಸ್ತಾಯಿತು ಅವನಿಗೆ. ವೀಸಿಂಗ್ ಪ್ರಾಬ್ಲಮ್ ಥರ ಆಯಿತು, ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಸಡನ್ನಾಗಿ ನಡೆಯೋಕ್ಕಾಗ್ತಾಯಿಲ್ಲ ಯಾಕೋ. ಸುದ್ದಿಗೋಷ್ಠಿಯಲ್ಲಿ ವಿಶ್ವಾಸ್ ಶಶಿ ಕೂಡ ಇದ್ರು. ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಯುವ ಸಪ್ತಾಹ ಆಕರ್ಷಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆವರಣದಲ್ಲಿ ಎಸ್ಡಿಎಂ ಆಯುರ್ವೇದ ಇನ್ಸ್ಟಿಟ್ಯೂಷನ್ಸ್ ನಿರ್ದೇಶಕ ಡಾ ಪ್ರಸನ್ನ ನರಸಿಂಹರಾವ್ ಅವರು ಡೋಲು ಬಾರಿಸಿ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿ ಮಾತನಾಡಿ, ಜಿಲ್ಲಾಡಳಿತದ ಸಹಕಾರದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಆವರಣದಲ್ಲಿ ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಯುವಜನತೆಯ ಭಾಗವಹಿಸುವಿಕೆಯಿಂದ ಆಕರ್ಷಕ ಮೆರವಣಿಗೆ ನಡೆಯುತ್ತಿದ್ದು, ಇಂದು ಯುವಶಕ್ತಿಯ ಪ್ರತೀಕವಾಗಿದೆ ಎಂದರು. ಸ್ವಾಮಿ ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶ ಇಂದಿಗೂ ಜೀವಂತವಾಗಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಗುರಿಯನ್ನು ಹೊಂದಬೇಕು. ಪ್ರತಿದಿನ ನನ್ನ ಕರ್ತವ್ಯವೇನು, ಗುರಿ ಸಾಧನೆಗೆ ನಾನು ಎಷ್ಟು ಶ್ರಮಿಸುತ್ತಿದ್ದೇನೆಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆತ್ಮನಿರ್ಭರ ಭಾರತ ಎಂಬುದು ವಿವೇಕಾನಂದರ ಕನಸಾಗಿದ್ದು, ಯುವಜನತೆಯಲ್ಲಿ ರಾಷ್ಟ್ರ ನಿರ್ಮಾಣ ಮಾಡುವ ಅಪಾರ ಶಕ್ತಿ ಇದೆ ಎಂಬುದನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆಂದು ಹೇಳಿದರು. ಹಾಗೆಯೇ 163ನೇ ಸ್ವಾಮಿ ವಿವೇಕಾನಂದ ಅವರ 163ನೇ ಜನ್ಮದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೀವಿ. ಇವತ್ತು ಬೆಳಿಗ್ಗೆ ಮೆರವಣಿಗೆಗಳ ಮೂಲಕ ಎಲ್ಲ ಯುವ ಜನತೆಯನ್ನು ಸೇರಿಕೊಂಡು ಬಿಟ್ಟು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ನಮಗೆ ಸ್ವಾಮಿ ವಿವೇಕಾನಂದ ಅವರು ಅವೇಕ್, ಅರೈಸ್ ಆ್ಯಂಡ್ ಡು ನಾಟ್ ಸ್ಟಾಪ್ ಅಂಟಿಲ್ ಯು ರೀಚ್ ಯುವರ್ ಗೋಲ್, ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಕರೆ ಕೊಟ್ಟಿದ್ದು ಈಗಲೂ ಕೂಡ ಭಾಳ ಪ್ರಸ್ತುತವಾಗಿದೆ. ಆತ್ಮನಿರ್ಭರ ಭಾರತ ಎಂಬುದು ಸ್ವಾಮಿ ವಿವೇಕಾನಂದ ಅವರ ಒಂದು ಕನಸಾಗಿತ್ತು. ಯುವ ಜನತೆಯಲ್ಲಿ ನಮ್ಮ ರಾಷ್ಟ್ರ ಕಟ್ಟುವಂತಹ ಒಂದು ಶಕ್ತಿ ಇದೆ. ಅದನ್ನು ಅವರು ನಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಶಾಂತಿದೂತ. ಇಡೀ ಪ್ರಪಂಚಕ್ಕೆ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ. ಕಾರ್ಯಕ್ರಮದಲ್ಲಿ ಇಟಿವಿ ಮುಖ್ಯಸ್ಥ ಸುಬ್ಬಯ್ಯ ನಾಯ್ಡು, ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ ಬಾಬು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಜಿಡಿ ಆನಂದಮೂರ್ತಿ, ಶೈಲಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಪರಿಶುದ್ಧವಾದ ಸೇವಾ ಜೀವನ ನಡೆಸಿರುವ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರ ಕುರಿತ ಅಭಿನಂದನಾ ಗ್ರಂಥವು ಸಮಾಜಕ್ಕೆ ಅಗತ್ಯವಾಗಿದೆ ಎಂದು ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ತಿಳಿಸಿದರು. ಎಟಿ ರಾಮಸ್ವಾಮಿ ಅಭಿನಂದನಾ ಗ್ರಂಥ ಸಮಿತಿ ಮೈಸೂರು ವತಿಯಿಂದ ತಾಲೂಕಿನ ಅರಸಿಕಟ್ಟೆಯಮ್ಮ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ 4 ದಶಕಗಳಿಂದಲೂ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಕಪ್ಪುಚುಕ್ಕೆ ಇಲ್ಲದೆ ನೇರ ನುಡಿ ನಡೆ ಹಾಗೂ ಸರಳ ಸಜ್ಜನಿಕೆಯಿಂದ ಜನಮನ ಗೆದ್ದ ಅಪರೂಪದ ಪ್ರಾಮಾಣಿಕ ರಾಜಕಾರಣಿಯಾಗಿರುವ ಎಟಿ ರಾಮಸ್ವಾಮಿಯವರ ನಿಸ್ವಾರ್ಥ ಮನೋಭಾವ ಮತ್ತು ಸಾಧನೆಗಳನ್ನು ಪರಿಚಯಿಸಿ ಮುಂದಿನ ಜನಾಂಗಕ್ಕೆ ಮಾದರಿ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಅಭಿನಂದನಾ ಗ್ರಂಥವನ್ನು ಹೊರತರುವ ಪಕ್ಷಾತೀತ ಪೂರ್ವಭಾವಿ ಸಭೆ ಇದಾಗಿದೆ. ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅವರ ಕಾರ್ಯಕ್ಷಮತೆಯನ್ನು ಮೆಚ್ಚಿನ ಸಲಹೆ ಸಹಕಾರ ನೀಡಲು ಆಗಮಿಸಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಮಾಜಕ್ಕೆ ಸೇವೆ ಸಲ್ಲಿಸಿರುವ ಒಬ್ಬ ಗಟ್ಟಿ ವ್ಯಕ್ತಿಯ ಜೀವನ ಮುಂದಿನ ಪೀಳಿಗೆಗೆ ಉಳಿಯಬೇಕಾದರೆ ಅದು ಇಂತಹ ಅಭಿನಂದನಾ ಗ್ರಂಥದ ಮೂಲಕ ಸಾಧ್ಯವಾಗುತ್ತದೆ. ಇದು ಮುಂದಿನ ಇತಿಹಾಸಕ್ಕೆ ಸಾಮಗ್ರಿಗಳನ್ನು ಒದಗಿಸಿದಂತಾಗುತ್ತದೆ. ಇವತ್ತಿನ ರಾಜಕಾರಣದಲ್ಲಿ ರಾಮಸ್ವಾಮಿಯವರನ್ನು ಮುಂದಿನ ಜನಾಂಗಕ್ಕೆ ತೋರಿಸಬೇಕಾಗಿದೆ. ಇಂದು ನಾವು ನಿಸ್ವಾರ್ಥತೆಯಿಂದ ಪಡೆದುಕೊಂಡಿರುವ ಅನುಕೂಲವನ್ನು ಮುಂದಿನ ಜನಾಂಗಕ್ಕೆ ಬಳುವಳಿಯಾಗಿ ಕೊಡಲೇಬೇಕಿದೆ ಎಂದು ಹೇಳಿದರು. ನಮ್ಮ ಶಶಿಯವರಿಗೆ ಮತ್ತೆ ನಮ್ಮ ಗುಪ್ತಾ ಅವರಿಗೆ ಇರ್ತಕ್ಕಂಥ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ದಯಮಾಡಿ ನಮ್ಮ ರಾಮಸ್ವಾಮಿ ಅವರಿಗೆ ನೀವೆಲ್ಲ ಕೈ ಜೋಡಿಸಿ ಒಳ್ಳೆ ಲೇಖನಗಳನ್ನು ತರಿಸ್ಕೊಡಿ. ಅವರ ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ಅವರು ಗಮನ ಕೊಡ್ತಾರೆ. ಪಲ್ಲವರು ಕಂಡಂತೆ ಎಟಿ ರಾಮಸ್ವಾಮಿ ಅನ್ನೋರ ಬಗ್ಗೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಹೆಸರುಗಳನ್ನು ಕೊಟ್ಟು ಲೇಖನಗಳನ್ನು ತರಿಸ್ಕೊಡಿ. ಅವರ ಜೀವನದ ವಿಚಾರಗಳನ್ನ ಅವ್ರು ಹೇಳಿದೀನಿ, ಮನೆ ಫೋನ್ ಮಾಡಿದೆ ನಾನು. ನೀವು 2-3 ದಿವಸ ನಮ್ಮ ಜೊತೆಯಲ್ಲಿ ಕೂತ್ಕೊಳ್ಬೇಕು. ರಾಮಸ್ವಾಮಿ ಅವರು ಬರ್ತಾರೆ, ನಮ್ಮ ಕೆಂಪಮ್ಮನವ್ರು ಬರ್ತಾರೆ, ಕೂತ್ಕೋಬೇಕು. ನಿಮ್ಮ ವಿವರಗಳಲ್ಲಿ ಹೇಳಿ, ಬಿಚ್ಚಿ ಹೇಳಿ, ಅದನ್ನ ನಾವು ಜೋಡಿಸ್ಕೊಳ್ತಕ್ಕಂಥ ಕೆಲಸ
ನಾವು ಮಾಡ್ತೀವಿ ಅಂತ ನಾವು ಮಾತನಾಡಿದ್ವಿ. ಅನೇಕ ಇಂಥ ಅಭಿನಂದನೆ ಗ್ರಂಥಗಳು ಈಗ ಮೈಸೂರಿನ ಮನೆಗಳೇ ಮಾದೇಗೌಡರು ಅಂತ ಒಂದು ಅಭಿನಂದನೆ ಗ್ರಂಥ ನೋಡಿ. ಅದರಿಂದ ಅವರು ಅಧ್ಯಕ್ಷ ಆಗಿದ್ದಾಗ ಹೊರಗಡೆ ಗೊತ್ತಿದೆ. ಅದು ಇತಿಹಾಸ ಬರೆದವರಿಗೆ, ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸ. ನಿವೃತ್ತ ಕುಲಸಚಿವ ಡಾಕ್ಟರ್ ಎ ರಂಗಸ್ವಾಮಿ ಅವರು ಮಾತನಾಡಿ, ರಾಮಸ್ವಾಮಿ ಅವರನ್ನು ದೂರದಿಂದ ನೋಡಿರುವವರಿಂದ ಸಿಗುವ ಪ್ರಶಂಸೆಗಿಂತ ಅವರು ಸೇವೆ ಸಲ್ಲಿಸಿರುವ ಕ್ಷೇತ್ರದ ಜನರಿಂದ ಸಿಗುವ ಮೆಚ್ಚುಗೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅವರ ಕುರಿತಾದ ಅಭಿನಂದನಾ ಗ್ರಂಥ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡುವವರಿಗೆ ದೊಡ್ಡ ಸಂದೇಶವನ್ನು ನೀಡುವಂತಾಗಬೇಕಿದೆ. ಬರವಣಿಗೆ ಗೊತ್ತಿಲ್ಲದವರು ವಾಯ್ಸ್ನಲ್ಲಿ ಕಳುಹಿಸಿ, ಬರವಣಿಗೆ ಗೊತ್ತಿರುವವರು ಕನಿಷ್ಠ 2 ಪುಟಗಳನ್ನಾದರೂ ಕಳುಹಿಸಿ ಎಂದು ತಿಳಿಸಿದರು. ಬರಲೇಬೇಕು ಅನ್ನೋದು ನಾನು ಹೇಳ್ತಾ ಇಲ್ಲ. ಬರೇ ಬಂದವರು ಅವ್ರ ವ್ಯಕ್ತಿತ್ವವನ್ನು ರೆಕಾರ್ಡ್ ಮಾಡಿ ಕಳಿಸ್ಕೊಡಿ. ನಿಮ್ಗೆ ಅನುಭವ ಇದೆ, ಅದನ್ನು ನಾನು ಕಳಿಸ್ಕೊಡ್ರಿ. ಮೊನ್ನೆ ನಾನು ಈಗ ಮಾತಾಡ್ತಾ ರಾಮಸ್ವಾಮಿಯವರು ಅವತ್ತಿನ ಕಾಲಕ್ಕೆ ಶಾರದಾ ವಿಲಾಸ್ ಕಾಲೇಜಲ್ಲಿ ಒಂದು PUC ಅಧ್ಯಯನವನ್ನು ಮಾಡ್ತಾರೆ. ಆಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ಅವರು ಅಗ್ರಿಕಲ್ಚರ್ ವಿಷಯದಲ್ಲಿ ಭಾಗವಹಿಸ್ತಾರೆ. ನೋಡ್ರಿ, ನಾವು ಅಗ್ರಿಕಲ್ಚರ್ ನಾನು ಹೆಂಗೆ ಓದೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅನ್ನೋದು ಗೊತ್ತಿಲ್ಲ. ಅವತ್ತಿಗೆ ಅವರು ಒಂದು ಅಗ್ರಿಕಲ್ಚರ್ ವಿಷಯದಲ್ಲಿ ಕಲಿಕೆ ಪಡೆಯಬೇಕು ಅಂತ ಹೋಗಿದಾಗ ಅದು ಬಹಳ ಸಾಮಾನ್ಯವಾದಂಥ ವಿಚಾರ. ಆ ಥಿಂಕಿಂಗ್ ಯಾಕೆ ಬಂತು, ಆ ಪ್ರೋಸೆಸ್ ಇದೆಯಲ್ಲ. ಮತ್ತೆ ನಾನು ಇವತ್ತು ಅವ್ರಿಗೆ ಮೊನ್ನೆ ಮನೆಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದ್ರು. ನಾನು ಯಾರು ಕೇಳಿದ್ರೆ ರಾಜಕಾರಣಿ ಈಗೇನ್ ಮಾಡ್ತಿದ್ದೀರಾ, ಅವರು ರಾಜಕೀಯ ಏನಿಲ್ವಲ್ಲ, ರಾಜಕೀಯ ಬದುಕಿಲ್ವಲ್ಲ, ಏನ್ ಮಾಡ್ತಿದ್ರ ಅಂತ. ನಾನು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಿದ್ದೆ. ಅಂದ್ರೆ ಇವತ್ತು ಕೂಡ ವ್ಯವಸಾಯ. ಕಾರ್ಯಕ್ರಮದಲ್ಲಿ ನಿವೃತ್ತ ಕೆಎಎಸ್ ಅಧಿಕಾರಿ ಬಸವರಾಜು, ಡಾಕ್ಟರ್ ಯೋಗೇಂದ್ರ, ಉಪನ್ಯಾಸಕ ಶಶಿಕುಮಾರ್, ಹಿರಿಯ ವಕೀಲ ಜನಾರ್ದನ ಗುಪ್ತಾ, ಎಜಿ ರಾಮನಾಥ್ ಮತ್ತಿತರರು ಹಾಜರಿದ್ದರು. ಪಾಳ್ಯ ಮಾರ್ಗದ ಹಳೆ ಆಲೂರು ಬ್ರಿಡ್ಜ್ ಬಳಿ ಸುಮಾರು 40 ರಿಂದ 45 ವರ್ಷದ ಗಂಡಸು ರೈಲಿಗೆ ಸಿಲುಕಿ ಮೃತಪಟ್ಟಿರುವ ಘಟನೆ ಸಂಭವಿಸಿದೆ. ಆಲೂರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಬೆಳಗ್ಗೆ ಸುಮಾರು 8 ರಿಂದ 8:30 ಸಮಯದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಟ್ಟ ಮೇರೆಗೆ ಇಂದು ಬೆಳಗ್ಗೆ ಘಟನಾ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶವ ಪರಿಶೀಲನೆ ನಡೆಸಿದ್ದಾರೆ. ಮೃತ ವ್ಯಕ್ತಿಯ ದೇಹದ ಮೇಲಿನ ಗಾಯಗಳ ಚಹರೆಯ ಅಂದಾಜಿನ ಪ್ರಕಾರ ವ್ಯಕ್ತಿಯು ಸಕಲೇಶಪುರದಿಂದ ಹಾಸನ ಮಾರ್ಗವಾಗಿ ಚಲಿಸುತ್ತಿದ್ದ ರೈಲಿನ ಡೋರಿನಲ್ಲಿ ನಿಂತು ಆಯ್ತಪ್ಪಿ ಬಿದ್ದು ಮೃತಪಟ್ಟಿರಬಹುದು ಎಂದು ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿಯು ಮೃತಪಟ್ಟ ಸ್ಥಳ ಪರಿಶೀಲನೆ ವೇಳೆ ವ್ಯಕ್ತಿಗೆ ಸಂಬಂಧಪಟ್ಟ ಯಾವುದೇ ಗುರುತಿನ ಚೀಟಿಗಳಾಗಲಿ ಪತ್ರಗಳಾಗಿ ದೊರೆತಿಲ್ಲ. ಹಾಗಾಗಿ ವ್ಯಕ್ತಿ ಯಾರಿರಬಹುದು, ಎಲ್ಲಿಂದ ಎಲ್ಲಿಗೆ ಹೋಗುತ್ತಿರುವುದು ಎಂದು ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಎಎಸ್ಐ ಕುಮಾರ್ ಜಿಆರ್ಪಿ, ಎಎಸ್ಐ ಶಿವರಾಜು ಆರ್ಪಿಎಫ್, ಶರೀಫ್ ಆರ್ಎಚ್ಎ ಹಾಜರಿದ್ದರು. ರಸ್ತೆ ಗುಂಡಿಗಳನ್ನು ಮುಚ್ಚಿಸುವಂತೆ ಆಗ್ರಹಿಸಿ ಹಾಗೂ ಅಂಗಡಿ ಮುಂಗಟ್ಟು ಮಾಲೀಕರು ರಸ್ತೆ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಗುಂಡಿಗಳಿಗೆ ಪೈರು ನೀಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿಎ ನಾರಾಯಣಗೌಡರ ಬಣದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಅಯಾಜ್, ಐಪಿ ವೃತ್ತದಲ್ಲಿ ಗುಂಡಿಗಳನ್ನು ಕೂಡಲೇ ಮುಚ್ಚಿಸಬೇಕು ಹಾಗೂ ಅಂಗಡಿ ಮುಂಗಟ್ಟು ಮಾಲೀಕರುಗಳು ರಸ್ತೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಬೇಕು. ಪಟ್ಟಣವು ಬೃಹದಾಕಾರವಾಗಿ ಬೆಳೆಯುತ್ತಿದ್ದು ವಾಹನಗಳ ದಟ್ಟಣೆ ಹೆಚ್ಚಾಗಿರುವುದರಿಂದ ಪಟ್ಟಣದ ರಸ್ತೆಗಳು ಎಲ್ಲೆಂದರಲ್ಲಿ ದೊಡ್ಡ ಮಟ್ಟದ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಸಂಚರಿಸುವ ಭಾರೀ ವಾಹನಗಳು ಬಿದ್ದಿರುವ ಗುಂಡಿಗಳನ್ನು ತಪ್ಪಿಸಲು ರಸ್ತೆಯ ಪಾದಚಾರಿಗಳನ್ನು ಲೆಕ್ಕಿಸದೆ ವಾಹನ ಚಲಾಯಿಸುತ್ತಾರೆ. ಆದ್ದರಿಂದ ಭಾರೀ ಅನಾಹುತಗಳು ಸಂಭವಿಸುತ್ತಿವೆ. ಆದ್ದರಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಬಿದ್ದಿರುವ ಭಾರೀ ರಸ್ತೆಯ ಗುಂಡಿಗಳನ್ನು ಈ ಕೂಡಲೇ ಮುಚ್ಚಿಸಬೇಕೆಂದು ಆಗ್ರಹಿಸಿದರು. ಕಾರಣ ಇಷ್ಟೇ, ಕೊಳ್ಳೇಗಾಲದ ಮುಖ್ಯ ಹೆದ್ದಾರಿಗಳು ಒಳ್ಳೆ ಮಾರಣ ಹೋಮದ ಗುಂಡಿಗಳಾಗಿ ಮಾರ್ಪಟ್ಟಿದೆ. ಜನಗಳು ಓಡಾಡುವ ಪರಿಸ್ಥಿತಿ, ಗುಂಡಿಗಳನ್ನು ನೋಡಿ ಹೆದರಿ ಓಡಾಡಬೇಕು ಅಂತ ಪರಿಸ್ಥಿತಿ ಕೊಳ್ಳೇಗಾಲದ ರಸ್ತೆಗಳಿಗೆ ಬಂದ್ಬಿಟ್ಟಿದೆ. ಕೊಳ್ಳೇಗಾಲದ ಜನತೆ ಓಡಾಡೋದು ಓಡಾಡಬೇಕು ಕೊಳ್ಳೇಗಾಲಕ್ಕೆ ಬಂದಿದೆ. ಕೊಳ್ಳೇಗಾಲ ಆಡಳಿತ ಮಂಡಳಿ ಅಧಿಕಾರಿಗಳು ನೋಡಿದ್ರು ನೋಡೋದಂಗೆ ತಿರುಗಾಡ್ತಾರೆ. ಇದೇ ರಸ್ತೆಯಲ್ಲಿ ಮಾಜಿ ಶಾಸಕರು ಓಡಾಡ್ತಾರೆ, ಇದೇ ರಸ್ತೆಯಲ್ಲಿ ಹಾಲಿ ಶಾಸಕರು ಬರ್ತಾರೆ. ಯಾವುದೇ ತರ ಒಂದು ಗುಂಡೆ ಮುಚ್ಚುವಂತ ಅಧಿಕಾರಿಗಳು ಕೆಲಸ ಮಾಡಿಲ್ಲ. ಯಾಕೆ ಪ್ರಶ್ನೆ ಮಾಡೋರಿಲ್ಲ ಅಂತಾರ? ನಿಮ್ಮ ಈ ಯಾವ್ದಾದ್ರು ಹೆಣ ಬೀಳೋದಾಗ ನೀವು ಗುಂಡೆಗಳನ್ನ ಮುಚ್ಚಲ್ವಾ? ಮಾನ್ಯ ಶಾಸಕ. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತೆ ರುದ್ರಮ್ಮ ಶರಣಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರಾಜೇಶ್ವರಿ, ಗೌರವಾಧ್ಯಕ್ಷ ಲಿಂಗರಾಜು, ನಿಸಾರ್ ಅಹಮದ್, ಇದ್ರಿಶ್ ಪಾಷಾ, ಉಪಾಧ್ಯಕ್ಷ ಮೂರ್ತಿ ಶಾಸ್ತ್ರಿ ಇನ್ನಿತರರು ಹಾಜರಿದ್ದರು. ತಾಲೂಕಿನ ಬಸವನಹಳ್ಳಿ ಗ್ರಾಮದ ಬೆಟ್ಟದ ಮೇಲೆ ಪ್ರಕೃತಿ ಸೌಂದರ್ಯದ ನಡುವೆ ನೆಲೆಸಿರುವ ಹೆಬ್ಬೆಟ್ಟದ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಅರ್ಚಕ ಬಸಪ್ಪ ಮಾತನಾಡಿ, ಈ ದೇವಾಲಯದಲ್ಲಿ ಮಕ್ಕಳಿಲ್ಲದವರು ಮತ್ತು ಮದುವೆ ತಡವಾಗುತ್ತಿದ್ದರೆ ದೇವರಿಗೆ ಹರಕೆ ಹೊತ್ತುಕೊಂಡರೆ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುತ್ತದೆ.
ಧನುರ್ಮಾಸದ ಪ್ರಾರಂಭದಿಂದ ಪ್ರತಿದಿನ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಲಿದ್ದು ಇಂದು ಹಲಗೂರಿನ ಭಕ್ತರು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ದಿನ ಧನುರ್ಮಾಸದ ಕಡೆ ಸೋಮವಾರ ದಿನವಾದ್ದರಿಂದ ಬೆಳಗಿನ ಜಾವ ದೇವರ ಮೂರ್ತಿಯನ್ನು ಶುಚಿಗೊಳಿಸಿ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ನಡೆಸಿದ ನಂತರ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ನಡೆದ ನಂತರ ಬಂದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ನಡೆಸಲಾಯಿತೆಂದು ತಿಳಿಸಿದರು. ಬಸಪ್ಪ ಅಂತ ನಾವು ಇಲ್ಲಿ ಹೆಬ್ಬೆಳ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ಇಲ್ಲಿ ಧನುರ್ಮಾಸದ ಪೂಜೆಯಲ್ಲಿ ಹಲಗೂರಿನಲ್ಲಿ ಇರತಕ್ಕಂಥವರು ಬಂದು ಭಕ್ತಾದಿಗಳು ಅನ್ನದಾಸೋಹಕ್ಕೋಸ್ಕರ ಬಂದು ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಮತ್ತು ಇದರಲ್ಲಿ ರಾತ್ರಿ 3:30 ರಾತ್ರಿ ಜಾವದಲ್ಲಿ ಎದ್ದು ಬೆಳಗಿನ ಜಾವ ರುದ್ರಾಭಿಷೇಕವನ್ನು ಮಾಡಿ ಮತ್ತು ಅರ್ಚನೆ ಮಾಡಿ ಪೂಜೆ ಸಡಚಾರವನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಭಾರಿ ಜನಸಂಖ್ಯೆ ಜಾಸ್ತಿ ಸೇರಿತ್ತು. ಅನ್ನದಾಸೋಹಕ್ಕೆ ಜನಸಂಖ್ಯೆ ಜಾಸ್ತಿ ಸೇರಿ ಆಚರಣೆಯನ್ನು ಆಚರಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. 2018-19ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿ ವತಿಯಿಂದ ತಾರ್ಫೈಲ್ ಬಡಾವಣೆಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಹಾಗೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಗುಂಡೇಶ್ ಎಂ ಶಿವನೂರ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದತ್ತು ಅಯ್ಯಾಳ್ಕರ್ ಇತರ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೊಪ್ಪಳದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಿವಶಕ್ತಿ ಪ್ರಕಾಶನ, ಮಂಜುಳ ಪ್ರಕಾಶನ, ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಶಿವಪ್ರಸಾದ ಹಾದಿಮನಿಯವರ 101 ಶಾಯರಿಗಳು ಮತ್ತು ಯಲ್ಲಪ್ಪ ಮಲ್ಲಪ್ಪ ಹರ್ನಾಳಗಿಯವರ ಮಧುಬನದ ಶಾಯರಿಗಳು ಎಂಬ ಪುಸ್ತಕಗಳ ಲೋಕಾರ್ಪಣೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ಅಕಾಡೆಮಿ ಸದಸ್ಯೆ ಸಾವಿತ್ರಿ ಮಜಮ್ದಾರ್, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ರುದ್ರಪ್ಪ ಭಂಡಾರಿ, ಸಾಹಿತಿಗಳಾದ ಶರಣಪ್ಪ ಪಿಂಟ್ರಿ, ಪವನ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಖಿಲ ನಾಮಧಾರಿ ಗೌಡ ಜನಾಂಗಕ್ಕೆ ರಾಜಕೀಯ ಸ್ಥಾನಮಾನದ ಭರವಸೆ, ಹಿಂದುಳಿದ ವರ್ಗಕ್ಕೆ ಮೀಸಲಾತಿಗೆ ಶಿಫಾರಸು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ಭೀಮಾ ಕೋರಿಂಗ ವಿಜಯೋತ್ಸವ ಹಿನ್ನೆಲೆ ಜನವರಿ 14ರಂದು ಬೃಹತ್ ಬೈಕ್ ರ್ಯಾಲಿ ಆಯೋಜನೆ, ದಲಿತ ಮುಖಂಡ ಎಚ್ಕೆ ಸಂದೇಶ್ ಮಾಹಿತಿ. 2 ಕಿಡ್ನಿ ವೈಫಲ್ಯ, ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಗೆ ಸುಮಾರು 30 ಲಕ್ಷ ರು ಅಗತ್ಯ, ಧನ ಸಹಾಯಕ್ಕೆ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.